ಇವರು ಅಪರ್ಣಾಚಾರ ಅವರು ಬಂದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಇವರು. ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅವರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಇವಾಗಿನ ಹೆಸರು ಬಂದು ಶಾರ್ಟ್ ಕಟ್. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಮಂತ್ರ ಕೇಳಿದಿಲ್ವಾ? ಆ ಮಂತ್ರ ಬರೆದಿದಂತಹ ಮಹಾನುಭಾವರೇ ಅಪರ್ಣಾಚಾರ ಅವರು, ಅವರ ಹುಟ್ಟಿದಂತಹ ಊರು. ಇವರು ಅಪರ್ಣಾಚಾರ ಅವರು ಬಂದು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಇವರು. ಅಪರ್ಣಾಚಾರ ಅವರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಹಾಕಿ ಮುಂಚೆ 13 ವರ್ಷ ಕಾಲ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನ ಎಲ್ಲರಿಗೂ? ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ ಅವರು ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಅಂದ್ರೆ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಊರಣದ ಕಡುಬು ಅಂತ ಮಾಡ್ತೀರಿ. ಅವ್ರ ರಾಯರಿಗೆ ತುಂಬಾ ಇಷ್ಟ. ಅಪರ್ಣಾಚಾರ ಅವರ ಪ್ರತಿ ದಿವಸನೂ ರಾಯರಿಗೆ ಊಟ ಮಾಡುವ ಸಮಯದಲ್ಲಿ ಮಾಡಿಕೊಡ್ತಾ ಇದ್ರು. ಅಪರ್ಣಾಚಾರ ಅವರೇ ಅವರು ಕೈಯಂತಹ ಕೂತು ಅವರು ರುಬ್ಬಿದಂತಹ ವರಳಕಲ್ಲು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರುತ್ತದೆ ರಾಯರಿಗೆ ಬಳಸ್ತಿರುವಂತಹ ವರಳಕಲ್ಲು ಅಂತ ಎಲ್ಲ ಹೋಗ್ತಾ ನೋಡ್ಕೊಂಡು ಹೋಗಿ ಇದೇ ಊರಲ್ಲಿ ಅಪರ್ಣಾಚಾರ ಅವರ ಮನೆ ಬರುತ್ತೆ. ರಾಯರ ಮಲ್ಕೊಂಡಿರುವಂತಹ ಸ್ಥಳ ಇದೆ. ಅವರಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಸರಸ್ವತಿ ದೇವಿ ಬಂದು ಸ್ವಪ್ನ ಆಗ್ತದೆ. ಈ ಮಂತ್ರಾಲಯಕ್ಕೆ ಹೋಗಿ ಸರಸ್ವತಿ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಬೃಂದಾವನ ಪ್ರವೇಶ ಆಗ್ಬೇಕು ಅಂತ ಅವರಿಗೆ ಅಪ್ಪಣೆ ಆದಾಗ ಈ ಮಾತನ್ನ ಅಪರ್ಣಾಚಾರ್ಯಗೆ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಲಿಕೆ ಬಿಡೋದಿಲ್ಲ ಅಂತ ಹೇಳಿ ಅಪರ್ಣಾಚಾರ್ಯಗೆ ಗೊತ್ತಾಗ್ಲಾರ್ದ ಅವ್ರನ್ನ ಇಲ್ಲಿಂದ ಮಧ್ವ ಸಂಚಾರಕ್ಕೆ ಅಂತ ಬೇರೆಯವರಿಗೆ ಕಳಿಸಿ ರಾಯರು ಇಲ್ಲಿಂದ ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪರ್ಣಾಚಾರ್ಯಗೆ ಈ ವಿಷಯ ಗೊತ್ತಾದ ಮೇಲೆ ಹೇಗೋ ಒಂದು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನವನ್ನು ತಡಿಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸರಲ್ಲಿ ನೋಡಿರ್ಬೋದು ಅನ್ಕೊಂತೇನೆ. ಅವರಿಗೆ ಬಿಚ್ಚಾಲಿ ಅಂತ ಮಂತ್ರಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರ ನದಿ ಅಡ್ಡಿ ಬಂದಾಗ ರಾಘವೇಂದ್ರ ಸ್ವಾಮಿಗಳವರನ್ನ ಪ್ರಾರ್ಥನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಹೇಳಿ ನದಿಯಲ್ಲಿ ಕಾಲಿಟ್ರೆ ಈ ತುಂಗಾಭದ್ರ ನದಿನೇ ಅಪರ್ಣಾಚಾರ್ಯಗೆ ಮಂತ್ರಾಲಯ ತನಕ ದಾರಿ ಕೊಟ್ಟ ಬಿಡ್ತದೆ. ಆ ನದಿ ಇದೇ ನದಿನೇ. ಇಲ್ಲಿಂದ ಅವರ ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಯರ ಬೃಂದಾವನ ಸಂಪೂರ್ಣವಾಗಿ ಮುಗಿದೋಗಿರ್ತದೆ. ಆ ಬೃಂದಾವನ ನೋಡಿದ ತಕ್ಷಣ ಅಪರ್ಣಾಚಾರ ಅವರ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿ ಅವರ ಜೋರು ಅಳುಕೊಂತ ಕಿರುಚ್ಕೊಂತ ಅವರಿಗೆ ತಡ್ಕೊಳ್ಳಾರ್ದ ಅವರ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದ ತಕ್ಷಣನೇ ಬೃಂದಾವನ ವೈಬ್ರೇಷನ್ ಆಗಿ ಶೇಕ್ ಆಗಿ ಅಲಗಾಡಿ ಬೃಂದಾವನ ಒಳಗಿಂದನೇ ರಾಘವೇಂದ್ರ ಸ್ವಾಮಿಗಳವರು ಒಂದು ಧ್ವನಿ ಮುಖಾಂತರ ಹೇಳ್ತಾರೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ, ನೀನು ಇಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಮಾಡಿಕೊಂಡು ನೀ ಇಲ್ಲಿ ತನಕ ಬಂದಿದೆಯಲ್ವಾ, ನೀನು ಮಾಡಿದಂತಹ ಆ ಮಂತ್ರಕ್ಕೆ ಅಯಗ್ರೀವ ದೇವರು ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ ಅಂತ ಹೇಳ್ತಾರೆ. ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ. ನೀನು ಈ ವಯಸ್ಸಲ್ಲಿ ನನಗೋಸ್ಕರವಾಗಿ ಮಂತ್ರಾಲಯ ತನಕ ಬರುವಂತ ಅವಶ್ಯಕತೆ ಇಲ್ಲ. ನಾನು ಜಪ ಮಾಡ್ತಿರುವಂತಹ ಕಟ್ಟೆ ಇದೆ ನಿಮ್ಮ ಊರಲ್ಲಿ ಬಿಚ್ಚಾಲೆಯಲ್ಲಿ, ಅಲ್ಲಿ ನೀನು ಒಂದು ಏಕಶಿಲಾ ಬೃಂದಾವನ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನಲ್ಲಿ ಪ್ರತಿಷ್ಠಾಪನೆ ಮಾಡು, ನೀನು ಬರಬೇಡ, ನಾನೇ ಬಂದು ನಿನ್ನಕ್ಕೋಸ್ಕರವಾಗಿ ನಿನಗೆ ದರ್ಶನ ಕೊಡ್ತೇನೆ ಅಂತ ರಾಯರು ಹೇಳಿದಾಗ ಅಪರ್ಣಾಚಾರ್ಯ ಅವರು ಬಂದು ರಾಯರು ಹೇಳಿದಾಗೆ ಅವರ ಜಪ ಮಾಡ್ತಿರುವಂತಹ ಕಟ್ಟೆ ಮೇಲೆ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ರಾಯರು ಬಂದು ಅಪರ್ಣಾಚಾರ್ಯ ಅವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಮೂಲ ಬೃಂದಾವನ ಅಂದ್ರೆ ಮಂತ್ರಾಲಯದಲ್ಲಿ ಇರೋದು ಒಂದು ಮೂಲ ಬೃಂದಾವನ. ಅವರು ಜೀವಂತವಾಗಿ ಕೂತಿದ್ದು. ಇದು ಒಂದು ಅವರ ಶಿಷ್ಯರ ಪ್ರತಿಷ್ಠಾಪನೆ ಮಾಡಿದ ಏಕಶಿಲಾ ಅಂದ್ರೆ
ಒಂದೇ ಶಿಲೆಯಲ್ಲಿ ಸ್ಥಾಪನೆ ಮಾಡಿದ್ದು. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆ ಎಲ್ಲೂ ಸಿಗಲ್ಲ ನೋಡ್ಲಿಕ್ಕೆ. ಇವಾಗೂ ಸಹ ಅಪರ್ಣಾಚಾರ್ಯವರ ಮನೆತನದವರಿದ್ದಾರೆ. ಇವಾಗ ಇರೋರು ಬಂದು ಅಪರ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. ಈ ಮಠ ಎಲ್ಲ ನೋಡ್ಕೊಂಬೋದಿಲ್ಲ ಅವರಲ್ಲಿ ವಿಶೇಷವಾಗಿ ಪ್ರತಿನಿತ್ಯನೂ ಇಲ್ಲಿ ನಾವು ಅಷ್ಟೋತ್ತರ ಸದಸ್ಯವ ನಾವು ಇಲ್ಲಿ ಬಂದಂತಹ ಭಕ್ತಾದಿಗಳ ಪರವಾಗಿ ಬಂದಂತಹ ಡಿವೋಟಿಸ್ ಪರವಾಗಿ ನಾವಿಲ್ಲಿ ಪ್ರತಿನಿತ್ಯನೂ ಸಾವಿರಾರು ಜನಕ್ಕೂ ಮೇಲೇನು ನಾವಿಲ್ಲಿ ಅನ್ನದಾನ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ನಾಗಪ್ಪ ಶಿಲೆಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ಇಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸತಸಂತಾನ, ಕಾಲ ಸರ್ಪದೋಷ, ನಾಗದೋಷ, ಕುಜದೋಷ, ಮಂಗಳ ದೋಷ ಪರವಾಗಿ ವಿಶೇಷವಾಗಿ ನಾವಿಲ್ಲಿ 48 ದಿವಸ ಮಂಡಲ ಪೂಜಾ ಅಂತ ಇಲ್ಲಿ ನಡೀತದೆ. ಇಲ್ಲಿ ಪ್ರತಿ ತಿಂಗಳ 2ನೇ ಗುರುವಾರ ಬರುತ್ತಲ್ವಾ, ರಾಯಿರ ವಾರ, ಅವತ್ತಿನ ದಿವಸ ನಿಮ್ಮ ಕುಟುಂಬದ ಮಕ್ಕಳ ಆಯುಷ್ಯ, ಮಕ್ಕಳ ಆರೋಗ್ಯ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ವಿದ್ಯಾ ಬುದ್ಧಿ, ಮನೆಯ ಹೊರಗಡೆ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಸಂಸಾರದಲ್ಲಿ, ಕುಟುಂಬದಲ್ಲಿ ನಿಮ್ಗೆ ಯಾವೇ ತರ ತೊಂದರೆ ತಾಪತ್ರಗಳು ಇರಬಾರದು ಅಂತ ನೀವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಅದಕ್ಕೋಸ್ಕರವಾಗಿ ನಾವು ರಾಘವೇಂದ್ರ ಸ್ವಾಮಿಗಳವರ ಅಷ್ಟಾಕ್ಷರ ಹೋಮಗಳಾಗತ್ತೆ. ಇಲ್ಲಿ ಸ್ಪರ್ಶ, ನವಗ್ರಹ, ಧನ್ವಂತರಿ, ಮೃತ್ಯುಂಜಯ ಹೋಮಗಳಾಗತ್ತೆ. ನಿಮಗೆ ಲಾಸ್ಟ್ ಒಂದೇ ಹೇಳ್ತೇನೆ, ಎಲ್ಲಕ್ಕಿನ ಈ ಜಗತ್ತಲ್ಲಿ ದೊಡ್ಡ ದಾನ ಅದು ಪುಣ್ಯ ದಾನನೇ ಅನ್ನದಾನ ಅಂತ ಕರೀತೇವೆ. ನಮ್ಮ ಕುಟುಂಬದ ಪರವಾಗಿ ರಾಯರ ಕ್ಷೇತ್ರದಲ್ಲಿ ಬಂದಾಗ ನೀವು ಅನ್ನದಾನ ಸೇವೆ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ಇಲ್ಲಿ ಒಂದು ದಿವಸ ಪಂಚಾಮೃತ ಅಭಿಷೇಕ ಸೇವೆ ಅಂತ ಹಿಡಿದು ಶಾಶ್ವತವಾಗಿ ಅನ್ನದಾನ ತನಕ ಸೇವೆಗಳಿರುತ್ತೆ. ಯಾರು ಕೊಡ್ಲೇಬೇಕು ಮಾಡಿಸ್ಲೇಬೇಕು ಅಂತ ಯಾರಿಗೇನು ತೋರಿಸೇನಿಲ್ಲ, ಬಲವಂತ ಇಲ್ಲ. ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವಿಲ್ಲಿ 108 ರೂಪಾಯಿ ಕೊಟ್ರೆ ನಿಮ್ಮ ಕುಟುಂಬದ ಹೆಸರ ಮೇಲೆ ಒಂದು ದಿವಸ ರಾಯರಿಗೆ ಕ್ಷೀರ ಅಭಿಷೇಕ, ಪಂಚಾಮೃತ ಅಭಿಷೇಕ ಆಗ್ತದೆ. ಅಲ್ಲಿ ಕೊಟ್ಟು ಬರೆಸ್ಬೋದು, ರಸೀದಿ ಕೊಡ್ತಾರೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾನ ಆರೋಗ್ಯ ತೊಂದರೆ ಇತ್ತು ಅಂದ್ರೆ 508 ಕೊಟ್ರೆ ಆರೋಗ್ಯಕ್ಕೋಸ್ಕರ ಅಷ್ಟೋತ್ತರ ಸೇವಾ ಅಂತ ಮಾಡಿಸ್ತೇವೆ. 108 ಸಲ ಆ ರಾಯರ ಸ್ತೋತ್ರವನ್ನು ನಾವಿಲ್ಲಿ ಪಾರಾಯಣ ಮಾಡಿಸ್ತೇವೆ. ಈ ಕ್ಷೇತ್ರದಲ್ಲಿ ನೀವು ಅನ್ನದಾನ ಮಾಡಿಸ್ಬೇಕು ಅಂದ್ರೆ ಬರೇ 1008 ಅಥವಾ 1508 ಕೊಟ್ರೆ ಒಂದು ತಿಂಗಳು ನಿಮ್ಮ ಕುಟುಂಬದ ಹೆಸರ ಮೇಲೆ ಸಾವಿರಾರು ಜನಕ್ಕೂ ಅನ್ನ ಸಂತರ್ಪಣೆ ಸೇವೆ ಮಾಡಿಸಬಹುದು. ಈ ಕ್ಷೇತ್ರದಲ್ಲಿ ಮಕ್ಕಳ ಪರವಾಗಿತ್ತು ಅಂದ್ರೆ 2008 ಅಥವಾ 2508 5 ತಿಂಗಳ ಅನ್ನದಾನ ಸೇವೆ ಆಗಿ ಮಕ್ಕಳ ವಿದ್ಯಾ ಬುದ್ಧಿ ಆಯುಷ್ ಆರೋಗ್ಯಕ್ಕೆ ರಾಯರ ಅಷ್ಟಾಕ್ಷರ 12 ಹೋಮಗಳಾಗತ್ತ. ಮಕ್ಕಳ ಪರವಾಗಿ ಬೇಡಿಕೆ ಇದ್ರೆ ಹೇಳಿ, ಅಲ್ಲಿ ಬರಕೊಂಡು ರಾಯರ ಅಷ್ಟಾಕ್ಷರ ಫೋಟೋ ಕೊಡ್ತಾರೆ, ಒರಿಜಿನಲ್ ಫೋಟೋ. 1 ವರ್ಷ ಅನ್ನದಾನ ಮಾಡಿಸ್ಬೇಕು ಅಂದ್ರೆ ಅದು ಕೇವಲ 5008 ಕೊಟ್ರೆ 365 ದಿವಸ ಅನ್ನದಾನ, ಅಷ್ಟೋತ್ರ ಪ್ಲಸ್ ಗೋದಾನ, ಗೋಗ್ರಾಸ. ಇದರಲ್ಲಿ ಯಾರಿಗಿನ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನಕ್ಕೆ ಮಂಡಲ ಪೂಜೆನೂ ಬರುತ್ತೆ. ಮಕ್ಕಳಕ್ಕೋಸ್ಕರ 22 ಹೋಮನೂ ಆಗುತ್ತೆ. ಇದು ಬಂದು ಅಪರ್ಣಾಚಾರ್ಯ ಅವರ ಸೇವಾ ಟ್ರಸ್ಟೆಡ್ ಅಕೌಂಟ್ ಇರುತ್ತೆ. ಅನ್ನದಾನಕ್ಕೆ ನೀವು ಇಲ್ಲಿ ಆನ್ಲೈನ್ ಸಹ ನೀವು ಇಲ್ಲಿ ಮಾಡಿಸ್ಬೋದು. ತಕ್ಕಂತ ರಸೀದಿ ಪ್ರಸಾದ ಎಲ್ಲ ಕೊಡ್ತಾರೆ. ಇಲ್ಲ ನಾವು ಶಾಶ್ವತವಾಗಿ ಪರ್ಮನೆಂಟ್ ಅನ್ನದಾನ ಮಾಡಿಸ್ಬೇಕಂದ್ರೂ ಕೂಡ ಇಲ್ಲಿ 10,008 ಶಾಶ್ವತ ಪರ್ಮನೆಂಟ್ ಲೈಫ್ ಟೈಮ್ ಸಹ ಅನ್ನದಾನ ಸೇವೆಗಳಿರುತ್ತೆ. ಗೋದಾನ, ಗೋಗ್ರಾಸ, ರಾಯರ ಸ್ಪೆಷಾಲಿಟೀಸ್ ಇನ್ಕ್ಲೂಡಿಂಗ್ ರಾಯರ ಆರಾಧನೆ ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗ್ತದೆ. ಎಲ್ಲರೂ 2 ನಿಮಿಷ ನಿಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ಇದನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಅಲ್ಲಿ ರಾಯರ ಪ್ರಸಾದ, ರಾಯರ ಫಲ ಮಂತ್ರಾಕ್ಷತೆ ಕೊಡ್ತಾರೆ. ಎಲ್ಲರೂ ಮಂತ್ರಾಕ್ಷಿ ತಗೋಬೇಕು. ಎಲ್ಲ ತಲೆ ಮೇಲೆ ಕೊಡಿ. ನಿಮಗೆ ಟೈಮ್ ಇತ್ತು ಅಂದ್ರೆ ಎಲ್ಲರೂ ಅನ್ನದಾನ ಸೇವಾ ಕಾಣಿಕೆ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು, ನೀವು ರಾಯರ ಹತ್ರ ಏನು ಬೇಡ್ಕೊಂಡಿದ್ದೀರೋ ಆ ಪ್ರಾರ್ಥನೆ, ಆ ಬೇಡಿಕೆ ಸಹ ಹೇಳಿ ಅಲ್ಲಿ ಬರ್ಕೊಂಡು ಮಾಡ್ತಾರೆ. ಎಲ್ಲ ಒಳ್ಳೇದಾಗುತ್ತೆ. ಸ್ವಲ್ಪ ಸೈಡ್ ಮಾಡಿ.